ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಮ್ಮದು ಕುಮಟಾ ವ್ಯಾಪ್ತಿಯಲ್ಲಿ ಏನಾಗಿದೆ ಕೇಳಿದ್ರೆ, ಪಟ್ಟಣ ವ್ಯಾಪ್ತಿಯಲ್ಲಿ ಏನು ನಮ್ಮ ಪೆಟ್ರೋಲ್ ಬಂಕ್ ಕೂಡ ಮಾರ್ಕೆಟ್ ಒಳಗೆ ಇದೆ, ಮತ್ತು ಗ್ಯಾಸ್ ಗೋಡೌನ್ ಕೂಡ ಮಾರ್ಕೆಟ್ ಒಳಗೆ ಇದೆ. ಮತ್ತೇನಂದರೆ ಕೆಲವೊಂದು ಕಡೆ ಡ್ರೈನೇಜ್ ಸಿಸ್ಟಮ್ ಇಲ್ದಿರುವಂಥ ಹಾಸ್ಪಿಟಲ್ಗಳು ಕೂಡ ಇದೆ. ಯಾಕಂದರೆ ಇಲ್ಲಿ ಸರ್ಕಾರ ಇದ್ರ ಬಗ್ಗೆ ನೋಡ್ತಾ ಇದೆಯೋ, ಕಣ್ಣಿದೆಯೋ ಇಲ್ಲೋ ಅಂತ ಗೊತ್ತಾಗ್ತಾ ಇಲ್ಲ, ಕಿವಿನೂ ಇದೆಯೋ ಇಲ್ಲ ಗೊತ್ತಾಗ್ತಿಲ್ಲ, ಮತ್ತು ಅಧಿಕಾರಿ ಒಳಗೆ ಇದ್ದಾರಾ ಇಲ್ಲ ಅನ್ನುವಂಥದ್ದೇ ನಮ್ಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತ ಕೇಳಿದ್ರೆ, ಇಲ್ಲಿ ಏನೋ ಬಿಸ್ಕೆಟ್ ಹಾಕಿದ್ರೆ ಈಗ ಅಧಿಕಾರಿಗಳಿಗೆ ಯಾವ ರೀತಿ ಬೇಕಾದ್ರೆ ಬಗ್ತಾರೆ. ಮತ್ತೇನಂತ ಕೇಳಿದ್ರೆ, ಎಲ್ಲೂ ಒಂದು ಬಗ್ದಿರುವಂಥ ಲಾಟ್ಪುಟ್ಟು ಏನೋ ಗುಜರಿ ಅಂತ ಅಧಿಕಾರಿಗಳು ತಂದು ಇಲ್ಲಿ ಕುಮಟದಲ್ಲಿ ಹಾಕ್ತಾರೆ. ಯಾಕಂದರೆ ಅವ್ರು ಹೇಳ್ದೇ ಕರೆ, ಅವ್ರು ಮಾಡಿದ್ದೇ ಕರೆ. ಯಾಕಂದರೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ದಿರೋ ಕೆಲವೊಂದು ಹಾಸ್ಪಿಟ್ಲ್ಗಳಿದ್ದಾವೆ. ಮತ್ತೇನಂತ ಕೇಳಿದ್ರೆ, ಗೋಡೌನ್ಗೂ ಕೂಡ ಮಾರ್ಕೆಟ್ ಒಳಗೆ ಪರ್ಮಿಷನ್ ಇದೆ, ಏನು ಗ್ಯಾಸ್ ಗೋಡೌನ್ಗೆ. ಮತ್ತೇನಂದರೆ ಪೆಟ್ರೋಲ್ ಬಂಕು ಕೂಡ ಮಾರ್ಕೆಟಲ್ಲಿ ಇದೆ. ಯಾವುದೇ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದೇ ರೀತಿ ಮುಂದಿನ ಅಹಿತಕರ ಘಟನೆಗಳು ಸಂಭವಿಸ್ಬೇಕಾದ್ರೆ ಎಚ್ಚೆತ್ಕೊಳ್ಳೋಕ್ಕಿಂತವ ಫಸ್ಟಿಗೆ ನಾವು ಎಚ್ಚೆತ್ಕೊಂಡ್ರೆ ಭಾಳ ಒಳ್ಳೇದು. ಯಾಕಂತ ಕೇಳಿದ್ರೆ, ಯಾವುದೇ ಒಂದು ಅನಾಹುತ ಆಗಬಾರ್ದು, ಆದರೆ ಆಕಸ್ಮಿಕವಾಗಿ ಆಗೇ ಬಿಡುತ್ತಪ್ಪ. ಅದು ಏನೋ ಒಂದು ಮುಂದಿನ ದಿನಗಳು ಭಾಳ ತೊಂದರೆ ಆಗ್ತದೆ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.